ಓಕೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಸೊ ನಾವು ಕಳೆದ ಪೀರಿಯಡಲ್ಲಿ ಅಯನೈಸೇಷನ್ ಎಂಥಾಲ್ಪಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ವಿ ಅಲ್ವಾ. ಒಂದು ಆ್ಯಟಮ್ನ ಅತ್ಯಂತ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನು ತೆಗೀಲಿಕ್ಕೆ ನಾವು ಎನರ್ಜಿನ ಸಪ್ಲೈ ಮಾಡಬೇಕಾಗಿರುತ್ತೆ. ಆದ್ದರಿಂದ ದ ರಿಕ್ವೈರ್ಡ್ ಅಮೌಂಟ್ ಆಫ್ ಎನರ್ಜಿ to remove the valence electron from an orbital, outermost orbital, is known as ionization enthalpy ಅಂತ ಕಲ್ತ್ಕೊಂಡ್ವಿ. ಈಗ ಈ ಅಯನೈಸೇಷನ್ ಎಂಥಾಲ್ಪಿ ಯಾವೆಲ್ಲ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹಾಗೆ ನೋಡ್ತಾ ಹೋಗೋಣ. ಸೊ ತುಂಬ ಕಾಮನ್ ಆಗಿ ಹೇಳೋದಾದರೆ, ಈಗ ಸೈಜ್ ದೊಡ್ಡದಾಗ್ತಾ ಹೋದರೆ ಆಟಮಿಕ್ ಸೈಜು ಅಂದರೆ ಎಲೆಕ್ಟ್ರಾನ್ ಆಲ್ರೆಡಿ ಸಾಕಷ್ಟು ಹೊರಗಡೆ ಬಂದಿರುತ್ತೆ. ಸೊ ಆಲ್ರೆಡಿ ಹೊರಗಡೆ ಬಂದಿರೋದನ್ನು ರಿಮೂವ್ ಮಾಡಲಿಕ್ಕೆ ಕಡಿಮೆ ಎನರ್ಜಿ ಸಾಕು. ಅಂದರೆ ಅದರಿಂದ ಅಯನೈಸೇಷನ್ ಎಂಥಾಲ್ಪಿ ಡಿಪೆಂಡ್ಸ್ ಆನ್ ಆಟಮಿಕ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಲಾರ್ಜರ್ ದ ಸೈಜ್, ಸ್ಮಾಲರ್ ಈಸ್ ದ ಅಯನೈಸೇಷನ್ ಎಂಥಾಲ್ಪಿ. ಹಾಗೆ ಒಂದು ನ್ಯೂಕ್ಲಿಯಸ್ಸು ಎಲೆಕ್ಟ್ರಾನ್ಗಳನ್ನು ತುಂಬ ಸ್ಟ್ರಾಂಗಾಗಿ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಆವಾಗ ಕೂಡ ಏನಾಗುತ್ತೆ, ಹೆಚ್ಚು ಎನರ್ಜಿ ಬೇಕಾಗತ್ತೆ. ಅಂದರೆ ಅರ್ಥ ಸ್ಟ್ರಾಂಗಾಗಿ ಹೋಲ್ಡ್ ಮಾಡ್ಕೊಳ್ಳೋದು ಅಂದರೆ ಅರ್ಥ ನ್ಯೂಕ್ಲಿಯರ್ ಚಾರ್ಜ್. ಸೊ ಇದನ್ನ ನಾವು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತೇಳಿ ಕರಿತೀವಿ. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಒಂದು ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಆಗುತ್ತೆ. ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಹಾಗೆಯೇ ಈಗ ಹೊರಗಡೆ ಒಂದು ಎಲೆಕ್ಟ್ರಾನ್ಗಳಿದೆ, ಮಧ್ಯದಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ. ಅಂದರೆ ಇನ್ನರ್ ಆರ್ಬಿಟಲ್, ಪೆನಾಲ್ಟಿಮೇಟ್ ಅಂತ ಕರೀತಾರೆ. ಅಂದರೆ ಒಳಗಡೆ, ಅಲ್ಟಿಮೇಟ್ ಅಲ್ಲ, ಒಳಗಡೆ ಇರತಕ್ಕಂಥ ಆರ್ಬಿಟಲ್ಗಳನ್ನು ಪೆನಾಲ್ಟಿಮೇಟ್, ಆ್ಯಂಟಿ ಪೆನಾಲ್ಟಿಮೇಟ್ ಅಂತ ಕರೀತಾರೆ. ಸೊ ಈ ಥರದ ಅಲ್ಟಿಮೇಟ್ ಶೆಲ್ನಲ್ಲಿರ್ತಕ್ಕಂಥ, ಅಲ್ಟಿಮೇಟ್ ಅಂದರೆ ಹೊರಗಡೆ ಇರ್ತಕ್ಕಂಥ ಎಲೆಕ್ಟ್ರಾನನ್ನು ರಿಮೂವ್ ಮಾಡಲಿಕ್ಕೆ ಪ್ರಯತ್ನಿಸುವಾಗ ಒಳಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳೇನಾದರೂ ಪರಿಣಾಮ ಬೀರುತ್ತಾ ಅಂದರೆ ಎಸ್, ಪರಿಣಾಮ ಬೀರುತ್ತೆ. ಸೊ ಈ ನ್ಯೂಕ್ಲಿಯಸ್ಸು ಮತ್ತು ಈ ಹೊರಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳ ಮಧ್ಯದಲ್ಲಿ ಬೇರೆ ಎಲೆಕ್ಟ್ರಾನ್ಗಳಿದ್ದರೆ ಏನು ಮಾಡುತ್ತದು, ಅದು ಶೀಲ್ಡ್ ಮಾಡುತ್ತೆ. ಅಂದರೆ ಅದನ್ನು ಈ ಅಟ್ರಾಕ್ಟಿವ್ ಪವರನ್ನು ಕಡಿಮೆ ಮಾಡುತ್ತೆ, ಹೌದಲ್ವಾ. ಸುಮ್ಮನೆ ಹೇಗೆ ಕಾಮನಾಗಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕಂದ್ರೆ, ಹಿಂದ್ಗಡೆ ಇರ್ತಕ್ಕಂಥ ಸ್ಟೂಡೆಂಟು ನಮ್ಮ ಟೀಚರ್ಸ್ ಕಂಟ್ರೋಲಲ್ಲಿ ಚೆನ್ನಾಗಿರ್ತಾನೋ, ಮಧ್ಯದಲ್ಲಿ ಪ್ರಾರಂಭದಲ್ಲಿರ್ತಕ್ಕಂಥವ್ರು ಚೆನ್ನಾಗಿರ್ತಾರೋ. ನ್ಯಾಚುರಲಿ ಪ್ರಾರಂಭದಲ್ಲಿರೋರು ಹತ್ತಿರ ಇರ್ತಾರೆ ಟೀಚರ್ಸಿಗೆ. ಸೊ ಅದರಿಂದ ತುಂಬ ಬೇಗ ಕಣ್ಣಿಗೆ ಕಾಣಿಸುತ್ತೆ, ಅಥವಾ ಅವರು ಜೋರು ಮಾಡ್ಬೋದು, ಅಥವಾ ಒಂದು ಚಾಕ್ ಪೀಸ್ ಸಿಗ್ಬೋದು. ಅದೇ ದೂರದಲ್ಲಿರೋರಿಗೆ ಸೊ ಎಫೆಕ್ಟ್ ಕಡಿಮೆ ಆಗುತ್ತೆ. ಸೊ ಮಧ್ಯದಲ್ಲಿರೋರು ಏನು ಮಾಡ್ತಾರೆ, ಶೀಲ್ಡ್ ಮಾಡ್ತಾರೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಶೀಲ್ಡಿಂಗ್ ಎಫೆಕ್ಟ್. ದ ಲಾರ್ಜರ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಇನ್ನರ್ ಶೆಲ್, ದ ಸ್ಮಾಲರ್ ಇಸ್ ದ ಅಯನೈಸೇಷನ್ ಎಂಥಾಲ್ಪಿ. ದ ಎಲೆಕ್ಟ್ರಾನ್ ಇನ್ ದ ಇನ್ನರ್ ಶೆಲ್ ಟೆಂಡ್ ಟು ಶೀಲ್ಡ್ ಅಂದರೆ ಪ್ರೊಟೆಕ್ಟ್ ಮಾಡೋದು, ಔಟರ್ ಎಲೆಕ್ಟ್ರಾನ್ ಫ್ರಮ್ ದ ಅಟ್ರಾಕ್ಟಿವ್ ಫೋರ್ಸ್ ಆಫ್ ದ ನ್ಯೂಕ್ಲಿಯಸ್. ದಿಸ್ ಈಸ್ ನೋನ್ ಆಸ್ ಶೀಲ್ಡಿಂಗ್ ಎಫೆಕ್ಟ್. ವೆನ್ ದ ಶೀಲ್ಡಿಂಗ್ ಎಫೆಕ್ಟ್ ಇನ್ಕ್ರೀಸಸ್, ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಈಸಿಲಿ ರಿಮೂವ್ಡ್. ಸೊ ಮಧ್ಯದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಶೀಲ್ಡ್ ಜಾಸ್ತಿ ಮಾಡಿದರೆ, ಅಡ್ಡಿಪಡಿಸಿದರೆ, ಕೊನೆಯಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನು ಸುಲಭವಾಗಿ ರಿಮೂವ್ ಮಾಡ್ಬೋದು. ಇದು ಮೂರನೇ ಫ್ಯಾಕ್ಟರು. ಇನ್ನೊಂದು ನಾಲ್ಕನೇ ಫ್ಯಾಕ್ಟರು ನೀವು ಕಲ್ತ್ಕೊಂಡಿದ್ದೀರಾ, ಹೈಸೆನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಇದರಲ್ಲಿ, ಹಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿನಲ್ಲಿ ಏನು ಹೇಳುತ್ತೆ ಹೇಳಿ. ಸೊ ಆಫ್ ಫೀಲ್ಡ್ ಮತ್ತು ಕಂಪ್ಲೀಟ್ಲಿ ಫೀಲ್ಡ್ ಆರ್ಬಿಟಲ್ಸ್ ಆರ್ ಮೋರ್ ಸ್ಟೇಬ್ಲರ್ ಅಂತೇಳಿ ಕಲ್ತ್ಕೊಂಡಿದ್ದೀರಾ. ಸೊ ಸ್ಟೇಬಲ್ ಆಗಿರ್ತಕ್ಕಂತಹ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನಿಂದ ಎಲೆಕ್ಟ್ರಾನನ್ನು ಕೀಳೋದು ನ್ಯಾಚುರಲಿ ಕಷ್ಟ ಆಗುತ್ತೆ. ಸೊ ಆಫ್ ಫೀಲ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಫೀಲ್ಡ್ ಆರ್ಬಿಟಲ್ಸ್ ಹ್ಯಾವ್ ಮೋರ್ ಅಯನೈಸೇಷನ್ ಎಂಥಾಲ್ಪಿ. ಸೊ ಉದಾಹರಣೆಗೆ ನಾವು ಯಾವುದು ನೋಡಿದ್ವಿ, ಕ್ರೋಮಿಯಂ ನೋಡಿದ್ವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ರೋಮಿಯಂನಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳಲ್ಲಿ 5 ಆರ್ಬಿಟಲ್ಗಳಿರುತ್ತೆ. ಡಿ ಸಬ್ಶೆಲ್ನಲ್ಲಿ 5 ಅನ್ಪೇರ್ಡ್ ಎಲೆಕ್ಟ್ರಾನ್ಗಳಿದ್ದರೆ, ಅಂದರೆ ಆಫ್ ಫೀಲ್ಡ್ ಆಗಿದೆ. ಸೊ ಆಫ್ ಫೀಲ್ಡ್ ಆಗಿದ್ದರೆ ಅದರಿಂದ ಒಂದು ಎಲೆಕ್ಟ್ರಾನನ್ನು ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆಫ್ ಫೀಲ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಫೀಲ್ಡ್ ಆರ್ಬಿಟಲ್ಸ್ ಇನ್ಕ್ರೀಸ್ ದ ಅಯನೈಸೇಷನ್ ಎಂಥಾಲ್ಪಿ. ಇನ್ನು ಕೊನೆಗೆ, ಇಟ್ ನೀಡ್ಸ್ ಮೋರ್ ಅಯನೈಸೇಷನ್ ಎನರ್ಜಿ ಟು ರಿಮೂವ್ ಎಲೆಕ್ಟ್ರಾನ್ ಫ್ರಮ್ ಎಸ್ ಆರ್ಬಿಟಲ್ ದ್ಯಾನ್ PDF ಆರ್ಬಿಟಲ್ಸ್. ಯಾಕೆ ಅಂತಂದರೆ ಎಸ್ ಆರ್ಬಿಟಲ್ ತುಂಬ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಯೂನಿಫಾರ್ಮ್ಲಿ ಅಟ್ರಾಕ್ಟೆಡ್ ಬೈ ದ ನ್ಯೂಕ್ಲಿಯಸ್. ಆದರೆ PDF ಇದೆಯಲ್ಲ, ಅವುಗಳೇನಾಗಿರುತ್ತೆ ಅಂದರೆ ಅನ್ಈವನ್ಲಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಅಂದರೆ ಅದ್ರ ಡಂಬೆಲ್ ಶೇಪ್, ಡಬಲ್ ಡಂಬೆಲ್ ಶೇಪ್ ಎಲ್ಲ ಇರುತ್ತಲ್ವ, ಅಂದರೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿರೋದಿಲ್ಲ. ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗದಿರೋದ್ರಿಂದ ಅವುಗಳು ಪ್ರೊಜೆಕ್ಟ್ ಆಗಿರುತ್ತೆ, ಹೊರಗಡೆ ದೂರ ಹೋಗಿರುತ್ತೆ. ಪ್ರೊಜೆಕ್ಟ್ ಅಂದರೆ ಗೊತ್ತಾ, ಸೊ ಈ ನ್ಯೂಕ್ಲಿಯಸ್ಸಿಂದ ದೂರದಲ್ಲಿ ಹೋಗಿ ನಿಂತ್ಕೊಂಡಿರುತ್ತೆ. ಈಗ ಡಂಬೆಲ್ ಶೇಪ್ನಲ್ಲಿ ಇರುತ್ತಲ್ವ, ಆ ಡಂಬೆಲ್ ಶೇಪ್ನಲ್ಲಿ ಎಲೆಕ್ಟ್ರಾನ್ಗಳಿರುತ್ತೆ, ಆ ಕಡೆ ಬದಿ ಈ ಕಡೆ ಬದಿ ಇರೋದಿಲ್ಲ. ಸೊ ಅಂದರೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇರೋದಿಲ್ಲ, ಆದ್ದರಿಂದ ಅವುಗಳು ಪ್ರೊಜೆಕ್ಟ್ ಆಗುತ್ತೆ, ದೂರ ಹೋಗಿಬಿಡುತ್ತೆ. ಸೊ ಈಸಿಯಾಗಿ ಕಿತ್ತಾಕ್ಬೋದು. ಯಾರಿಗೆ ಹೋಲಿಸಿದರೆ, ಎಸ್ಸಿಗೆ ಹೋಲಿಸಿದರೆ PDF ಆರ್ಬಿಟಲ್ಗಳಿಂದ ಎಲೆಕ್ಟ್ರಾನ್ಗಳನ್ನು ಸುಲಭವಾಗಿ ಕಿತ್ತಾಕ್ಬೋದು. ಇವಿಷ್ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಅಯನೈಸೇಷನ್ ಎಂಥಾಲ್ಪಿ. ಈಗ ಇದು ಹೇಗೆ ಪೀರಿಯಾಡಿಸಿಟಿನಲ್ಲಿ ಹೇಗೆ ಚೇಂಜ್ ಆಗುತ್ತೆ, ಪೀರಿಯಾಡಿಕಲಿ ಹೌ ಡಸ್ ಇಟ್ ಚೇಂಜಸ್ ಅಲಾಂಗ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್ ಅನ್ನೋದು ನೋಡೋಣ. ಸೊ ಅಯನೈಸೇಷನ್ ಎಂಥಾಲ್ಪಿ
ಡಿಕ್ರೀಸಸ್ ಡೌನ್ ದ ಗ್ರೂಪ್ ಸಿನ್ಸ್ ಆಟಮಿಕ್ ಸೈಜ್ ಇನ್ಕ್ರೀಸಸ್. ಸೊ ಆಟಮಿಕ್ ಸೈಜ್ ದೊಡ್ಡದಾಗುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತಿದೆ, ಇದು ಬೇಸಿಕ್ ಇನ್ಫಾರ್ಮೇಷನ್. ಸೊ ಸೈಜ್ ದೊಡ್ಡದಾಗ್ತಾ ಹೋದ್ರೆ ಸುಲಭವಾಗಿ ಅಯನೈಸೇಷನ್ ಮಾಡ್ಬೋದು, ಅಂದರೆ ಅರ್ಥ ಎಲೆಕ್ಟ್ರಾನ್ಗಳನ್ನು ಸುಲಭವಾಗಿ ಕಿತ್ತಾಕ್ಬೋದು. ದೇರ್ಫೋರ್ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಬಿಕಾಸ್ ಇನ್ಕ್ರೀಸಿಂಗ್ ದ ಸೈಜ್. ಓಕೆನಾ? ಅದೇ ರೀತಿಯಲ್ಲಿ ಅಯನೈಸೇಷನ್ ಎಂಥಾಲ್ಪಿ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸಸ್ ಬಿಕಾಸ್ ಆಟಮಿಕ್ ಸೈಜ್ ಡಿಕ್ರೀಸಸ್ ಆ್ಯಂಡ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ಹೌದಲ್ವಾ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜು ನ್ಯಾಚುರಲಿ ಇನ್ಕ್ರೀಸ್ ಆಗುತ್ತೆ ಸೈಜ್ ಚಿಕ್ಕದಾದಾಗ. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇತ್ತು ಅಂದರೆ ಆಟೋಮೆಟಿಕಲಿ ಅಯನೈಸೇಷನ್ ಎಂಥಾಲ್ಪಿ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಇವೆರಡನ್ನ ನೀವು ಸಾಮಾನ್ಯ ಎಕ್ಸಾಮಿನೇಷನಲ್ಲಿ ಹೀಗೆ ಪ್ರಶ್ನೆ ಕೇಳ್ತಾರೆ: ಡಿಫೈನ್ ಅಯನೈಸೇಷನ್ ಎಂಥಾಲ್ಪಿ ಆ್ಯಂಡ್ ಪ್ರೆಡಿಕ್ಟ್ ದ ಪೀರಿಯಾಡಿಸಿಟಿ ಅಲಾಂಗ್ ದ ಪೀರಿಯಡ್ ಅಂತ ಕೇಳ್ಬೋದು, ಅಥವಾ ಪ್ರೆಡಿಕ್ಟ್ ದ ಪೀರಿಯಾಡಿಸಿಟಿ ಡೌನ್ ದ ಗ್ರೂಪ್ ಅಂತ ಕೇಳ್ಬೋದು, 2 ಮಾರ್ಕಿಗೆ. ಓಕೆನಾ? ಸೊ ಅದರಿಂದ ಈ ಪ್ರಶ್ನೆಗಳನ್ನು ತುಂಬ ಅರ್ಥ ಮಾಡ್ಕೊಳ್ಳಿ, ತುಂಬ ಸುಲಭ ಇದೆ. ನೀವು ಏನನ್ನು ಸರಿಯಾಗಿ ತಿಳ್ಕೊಂಡ್ರೆ ಸಾಕು, ಅಂದರೆ ಸೈಜನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಸಾಕು. ಓಕೆನಾ? ಇಷ್ಟು ತಿಳ್ಕೊಂಬಿಟ್ರೆ ಅವುಗಳನ್ನ ವೇರಿಯೇಷನ್ ಆಫ್ ಅಯನೈಸೇಷನ್ ಎಂಥಾಲ್ಪಿಯನ್ನು ಅರ್ಥ ಮಾಡ್ಕೋಬೋದು. ಈಗ ಮುಂದಿನ ಒಂದು ಪೀರಿಯಾಡಿಕ್ ಪ್ರಾಪರ್ಟಿ ಕಲ್ತ್ಕೊಳ್ಳೋಣ, ಎಲೆಕ್ಟ್ರಾನ್ ಅಫಿನಿಟಿ. ಸೊ ಎಲೆಕ್ಟ್ರಾನ್ ಅಫಿನಿಟಿ ಅಂದರೆ ಪದ ಕೇಳಿದ್ದೀರಾ? ಅಟ್ರಾಕ್ಷನ್ ಟುವರ್ಡ್ಸ್ ಅಂತ ಅರ್ಥ. ಯಾರ ಕಡೆಗೆ ಅಟ್ರ್ಯಾಕ್ಟ್ ಆಗುವುದನ್ನು ನಾವು ಅಫಿನಿಟಿ ಅಂತೇಳಿ ಕರಿತೀವಿ. ಸೊ ಎಲೆಕ್ಟ್ರಾನ್ ಅಫಿನಿಟಿ ಅಂದರೆ ಎಲೆಕ್ಟ್ರಾನ್ಗಳ ಅಟ್ರಾಕ್ಷನ್. ಸೊ ಎಲೆಕ್ಟ್ರಾನ್ ಯಾರಿಂದ ಅಟ್ರಾಕ್ಷನ್ ಆಗುತ್ತೆ? ನ್ಯೂಕ್ಲಿಯಸ್ಸಿಂದ. ಸೊ ನ್ಯೂಕ್ಲಿಯಸ್ಸಿಂದ ಅಟ್ರಾಕ್ಷನ್ ಆಗುವಂಥದ್ದನ್ನು ನಾವು ಎಲೆಕ್ಟ್ರಾನ್ ಅಫಿನಿಟಿ ಅಂತೇಳಿ ಕರಿತೀವಿ. ಸೊ ಇದಕ್ಕಿಂತ ಮುಂಚೆ ಇನ್ನೊಂದಿದೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತೇಳಿ, ಅದನ್ನು ಆಮೇಲೆ ನೋಡೋಣಂತೆ. ಸೊ ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ when an electron is added to outermost orbital of an isolated gaseous atom. ಸೊ ಇದನ್ನು ಎಲೆಕ್ಟ್ರಾನ್ ಅಫಿನಿಟಿ ಅಲ್ಲ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರೀತಾರೆ. ಒಂದು ಎಲೆಕ್ಟ್ರಾನ್ನ ಹೊರಗಡೆಯಿಂದ ಫ್ರೀ ಎಲೆಕ್ಟ್ರಾನನ್ನು ಆರ್ಬಿಟಲ್ಗೆ ಸೇರಿಸಬೇಕು ಅಂತಂದರೆ ಏನಾಗುತ್ತೆ? ಎನರ್ಜಿನ ರಿಲೀಸ್ ಮಾಡುತ್ತೆ. ಯಾಕೆಂದರೆ ಹೈಯರ್ ಎನರ್ಜಿ ಅಲ್ವಾ ಫ್ರೀ ಎಲೆಕ್ಟ್ರಾನ್ದು. ಸೊ ಹೈಯರ್ ಎನರ್ಜಿಯಿಂದ ಕಡಿಮೆ ಎನರ್ಜಿಗೆ ಬರಬೇಕಂದ್ರೆ ಎನರ್ಜಿ ರಿಲೀಸ್ ಆಗುತ್ತೆ. ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ವೆನ್ ಅನ್ ಫ್ರೀ ಎಲೆಕ್ಟ್ರಾನ್ ಈಸ್ ಆ್ಯಡೆಡ್ ಟು ದ ಔಟರ್ಮೋಸ್ಟ್ ಆರ್ಬಿಟಲ್ ಆಫ್ ಅನ್ ಐಸೋಲೇಟೆಡ್ ಗೇಷಿಯಸ್ ಆಟಮ್ ಈಸ್ ನೋನ್ ಆ್ಯಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಓಕೆ? ಸೊ ಇ ಜಿ ಅಂತ ಕರೀತಾರೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಇ ಜಿ ಅಂದರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಹೆಚ್ ಇ ಜಿ ಅಂತೇಳಿ ಅದನ್ನು ಡಿಫೈನ್ ಮಾಡ್ತೀವಿ. ಸೊ ಇಲ್ಲಿ ತಪ್ಪಾಗಿದೆ, ಐ ಇ ಅಂತ ಆಗಿದೆ. ಸೊ ಒಂದು ಕ್ಲೋರಿನ್ನು ಒಂದು ಎಲೆಕ್ಟ್ರಾನನ್ನು ಗಳಿಸಿಕೊಂಡು Cl- ಆಗುತ್ತೆ. ಯಾಕೆ? ಸೊ ಕ್ಲೋರಿನ್ನಲ್ಲಿ 17 ಎಲೆಕ್ಟ್ರಾನ್ಗಳು 17 ಪ್ರೋಟಾನ್ಗಳಿರುತ್ತೆ. ಒಂದು ಎಲೆಕ್ಟ್ರಾನ್ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ? 18. ಅಂದರೆ ಯಾರು ಹೇಳಿ? ಆರ್ಗನ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ವಾ. ಸೊ ಅದರಿಂದ ಕ್ಲೋರಿನ್ ಏನು ಮಾಡುತ್ತೆ? ಒಂದು ಎಲೆಕ್ಟ್ರಾನನ್ನು ಅಟ್ರ್ಯಾಕ್ಟ್ ಮಾಡಿ ತಗೊಂಡು ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾಡ್ಕೊಳ್ಳುತ್ತೆ. ಅಂದರೆ ಕ್ಲೋರಿನ್ ಬಿಕಮ್ಸ್ ಕ್ಲೋರೈಡ್, Cl- ಆಗುತ್ತೆ. ಈ ರೀತಿ ಆದಾಗ ಏನಾಗುತ್ತೆ? ಎನರ್ಜಿ ಲಿಬರೇಟ್ ಆಗುತ್ತೆ. ಎಷ್ಟು ಲಿಬರೇಟ್ ಆಗುತ್ತಪ್ಪ ಅಂದರೆ 348.5 ಕಿಲೋ ಜೌಲ್ಸ್ ಅಷ್ಟು ಎನರ್ಜಿ ಲಿಬರೇಟ್ ಆಗುತ್ತೆ. ಸೊ ಎನರ್ಜಿ ಲಿಬರೇಟ್ ಆಗಿದ್ದನ್ನು ತೋರಿಸೋದಕ್ಕೆ ನಾವು ಮೈನಸ್ ಅನ್ನುವ ಸಿಂಬಲನ್ನು ಬಳಸಿದ್ದೀವಿ. ಸೊ ಈ ರೀತಿಯಲ್ಲಿ ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ. ಎಲೆಕ್ಟ್ರಾನನ್ನು ಆ್ಯಡ್ ಮಾಡಬೇಕಾದ್ರೆ ರಿಲೀಸ್ ಆದಂಥ ಅಮೌಂಟನ್ನು ನಾವೇನಂತ ಕರಿತೀವಿ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ. ಹೆಡ್ಡಿಂಗ್ ಸಣ್ಣ ತಪ್ಪಾಗಿದೆ, ಅದು ಎಲೆಕ್ಟ್ರಾನ್ ಅಫಿನಿಟಿ ಅಂತಾಗಿದೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಓಕೆನಾ? ಸೊ ಅರ್ಥ ಆಯ್ತಲ್ವ? ಸೊ ಈಗ ಇದು ಯಾವ ರೀತಿಯಲ್ಲಿ ಚೇಂಜ್ ಆಗುತ್ತೆ along the period and the down the group ನೋಡೋಣ. ಎಲೆಕ್ಟ್ರಾನ್ ಅಫಿನಿಟಿ ಆರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಬಿಕಾಸ್ ಆಟಮಿಕ್ ಸೈಜ್ ಇನ್ಕ್ರೀಸಸ್. ಆಟಮಿಕ್ ಸೈಜ್ ದೊಡ್ಡದಾಗ್ತಾ ಹೋಗೋದ್ರಿಂದ ಸುಲಭವಾಗಿ ಎಲೆಕ್ಟ್ರಾನ್ನ ಹೊರಗಡೆ ಸೇರಿಸ್ಬಿಡ್ಬೋದು. ಆಲ್ರೆಡಿ ದೊಡ್ಡ ಸೈಜ್ ಇದೆ, ಸ್ವಲ್ಪ ಎನರ್ಜಿ ಖರ್ಚು ಮಾಡಿಬಿಟ್ರೆ ಸಾಕು, ಸೇರಿಸ್ಬೋದು. ಆದ್ದರಿಂದ ಸೊ ಸೈಜ್ ದೊಡ್ಡದಾದಂಗೂ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ ನೋಡೋಣ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇನ್ಕ್ರೀಸಸ್ ಅಲಾಂಗ್ ದ ಪೀರಿಯಡ್ ಬಿಕಾಸ್ ಆಟಮಿಕ್ ಸೈಜ್ ಡಿಕ್ರೀಸಸ್. ಸೊ ಸೈಜ್ ಚಿಕ್ಕದಾಗ್ತಾ ಹೋಗೋದ್ರಿಂದ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗೋದ್ರಿಂದ ಹೆಚ್ಚು ಎನರ್ಜಿ ಖರ್ಚು ಮಾಡಿ ನಾವು ಎಲೆಕ್ಟ್ರಾನ್ನ ಔಟರ್ ಮೋಸ್ಟ್ ಶೆಲ್ಗೆ ಸೇರಿಸಬೇಕಾಗತ್ತೆ. ಆದ್ದರಿಂದ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸಸ್. ಸೊ ಇವೆರಡನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ 2 ಮಾರ್ಕಿಗೆ ಕೇಳ್ತಾ ಹೋಗ್ತಾರೆ. ಓಕೆನಾ? ಈಗ ಇನ್ನೊಂದು ಕೊನೆಯ ಮತ್ತು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೀರಿಯಾಡಿಕ್ ಪ್ರಾಪರ್ಟಿ ಕಲ್ತ್ಕೊಳ್ಳೋಣ. ದಟ್ ಈಸ್ ನೋನ್ ಆ್ಯಸ್ ಎಲೆಕ್ಟ್ರೋನೆಗೆಟಿವಿಟಿ. ಇಲ್ಲಿವರೆಗೂ ನಾವು ಮಾತಾಡಿದ್ದು ಸೈಜ್ ಇರಬಹುದು, ಅಯನೈಸೇಷನ್ ಎಂಥಾಲ್ಪಿ ಇರ್ಬೋದು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರ್ಬೋದು. ಇವು 3 ಒಂದೊಂದು ಆಟಮ್ಗಳನ್ನು ಹಿಡ್ಕೊಂಡು ಮಾತಾಡಿದ್ವಿ. ಒಂದು ಆಟಮ್ಗೆ ಎಲೆಕ್ಟ್ರಾನ್ ಸೇರಿಸೋದು, ಎಲೆಕ್ಟ್ರಾನ್ ತೆಗೆಯೋದು, ಅದರ ಸೈಜು, ಇದನ್ನು ಮಾತಾಡಿದ್ವಿ. ಆದರೆ ನಾವೀಗ ಮಾತಾಡ್ತಾ ಇರೋವಂಥದ್ದು
ಇನ್ನೊಂದು ಆಟಮ್ ಜೊತೆಗೆ ಇದ್ದಾಗ, ಒಂದು ಆಟಮ್ ಇನ್ನೊಂದು ಆಟಮ್ ಜೊತೆಗೆ ಇದ್ದಾಗ ಅಂದರೆ ಅರ್ಥ, ಎರಡು ಆಟಮ್ಗಳಿದ್ದಾವೆ ಅಂದರೆ ಅರ್ಥ ಅದನ್ನು ಏನಂತ ಕರಿತೀರಾ ನೀವು? ಇಟ್ ಇಸ್ ನೋ ಮೋರ್ ಕಾಲ್ಡ್ ಆಸ್ ಆಟಮ್, ಇಟ್ ಈಸ್ ಕಾಲ್ಡ್ ಆಸ್ ಮಾಲಿಕ್ಯೂಲ್ ಅಂತೇಳಿ ಕರಿತೀವಿ. ಒಂದು ಮಾಲಿಕ್ಯೂಲ್ನಲ್ಲಿ ಆಟಮ್ಗಳಲ್ಲಿ ಎಲೆಕ್ಟ್ರಾನ್ಗಳ ಇಂಟ್ರ್ಯಾಕ್ಷನನ್ನು ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತೇಳಿ ಕರಿತೀವಿ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಎಲೆಕ್ಟ್ರೋನೆಗೆಟಿವಿಟಿ ಮಾತಾಡಬೇಕಾದ್ರೆ ಏನಿರುತ್ತೆ? ಮಿನಿಮಮ್ 2 ಆಟಮ್ಗಳಿರುತ್ತೆ. ಸೊ 2 ಆಟಮ್ಗಳಿದ್ದಾಗ ಅದನ್ನು ಮಾಲಿಕ್ಯೂಲ್ ಅಂತೇಳಿ ಕರಿತೀವಿ. ಓಕೆನಾ? ಸೊ ಅದರಿಂದ ಡೆಫಿನೇಷನ್ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಎಲೆಕ್ಟ್ರೋನೆಗೆಟಿವಿಟಿ ಈಸ್ ದ ಕೆಪಾಸಿಟಿ ಆಫ್ ಅನ್ ಆಟಮ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್ ಟು ಅಟ್ರಾಕ್ಟ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಕೋವೆಲೆಂಟ್ ಬಾಂಡ್ ಮಾಡ್ಕೊಂಡಿದೆ ಅಂದರೆ ಎಲೆಕ್ಟ್ರಾನನ್ನು ಶೇರ್ ಮಾಡ್ಕೊಂಡಿರುತ್ತೆ. ಈ ಶೇರ್ ಮಾಡ್ಕೊಂಡಿರ್ತಕ್ಕಂಥ ಎಲೆಕ್ಟ್ರಾನನ್ನು ಯಾವ ಆಟಮ್ ತನ್ನ ಕಡೆ ಹೆಚ್ಚು ಜಗ್ಗುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋ ಅಂಥದ್ದನ್ನು ಮೆಷರ್ ಮಾಡ್ತೀವಿ. ಆ ಮೆಷರ್ಮೆಂಟೇ ಎಲೆಕ್ಟ್ರೋನೆಗೆಟಿವಿಟಿ. ಓಕೆ, ಸೊ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ದ ಕೆಪಾಸಿಟಿ ಆಫ್ ಅನ್ ಆಟಮ್ ಟು ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್ ಟು ಅಟ್ರ್ಯಾಕ್ಟ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ತನ್ನ ಕಡೆಗೆ ಜಗ್ಗತಕ್ಕಂಥ ಈ ಒಂದು ಕೆಪಾಸಿಟಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಅಂತೇಳಿ ಕರಿತೀವಿ. ಇದನ್ನು ಬೇರೆಯವರು ಬೇರೆ ಬೇರೆ ಸ್ಕೇಲ್ಗಳಲ್ಲಿ ಅಳತೆ ಮಾಡಿದ್ದಾರೆ. ಅದರಲ್ಲಿ ಪೌಲಿಂಗ್ ಅಂತಕ್ಕಂಥವನು ಅಳತೆ ಮಾಡಿರ್ತಕ್ಕಂಥದ್ದನ್ನು ನಾವೀಗ ಸದ್ಯಕ್ಕೆ ಒಪ್ಕೊಂಡಿದ್ದೀವಿ. ತುಂಬ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಇರತಕ್ಕಂಥ ಎಲಿಮೆಂಟ್ ಯಾವುದಪ್ಪ ಅಂತಂದರೆ ಫ್ಲೂರಿನ್. ಸೊ ಎಲ್ಲಿದೆ ಅದು? ನಮ್ಮ ಪೀರಿಯಾಡಿಕ್ ಟೇಬಲ್ನಲ್ಲಿ ಅತ್ಯಂತ ರೈಟ್ ಸೈಡಲ್ಲಿದೆ. ಪಿ ಬ್ಲಾಕ್ ಎಲಿಮೆಂಟ್ಗಳಂತ ಕರಿತೀವಿ. ಅದರಲ್ಲಿ ನೋಬೆಲ್ ಗ್ಯಾಸ್ನ ಜಸ್ಟ್ ಹಿಂಬದಿನಲ್ಲಿರ್ತಕ್ಕಂಥ ಎಲಿಮೆಂಟು ಫ್ಲೂರಿನ್. ಹ್ಯಾಲೋಜನ್ನಲ್ಲಿರ್ತಕ್ಕಂಥ ಒಂದು ಎಲಿಮೆಂಟ್. ಈ ಎಲಿಮೆಂಟ್ನ ಎಲೆಕ್ಟ್ರೋನೆಗೆಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಪೋಲಿಂಗ್ ಸ್ಕೇಲ್ನಲ್ಲಿ ಇದನ್ನ 4 ಅಂತೇಳಿ ಕರೀತಾರೆ. ಸೊ 4 ಇಸ್ ದ ಅಂದರೆ 3.98 ಏನೋ ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 4 ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇರತಕ್ಕಂಥ ಎಲಿಮೆಂಟು ಫ್ಲೂರಿನ್. ನೆನ್ಪಿಟ್ಕೊಳ್ಳಿ, 1 ಮಾರ್ಕಿಗೆ CET ಇತ್ಯಾದಿಗಳಲ್ಲಿ ಇದನ್ನು ಕೇಳ್ತಾರೆ. The factors that affect the electronegativity are effective nuclear charge and atomic radius. Naturally, ಸೊ ಆಟಮಿಕ್ ರೇಡಿಯಸ್ಸು ಮತ್ತು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಿಂದ ಏನಾಗ್ತಾ ಹೋಗುತ್ತೆ? ಅಲಾಂಗ್ ದ ಪೀರಿಯಡ್ ದ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್ ಬಿಕಾಸ್ ಸೈಜ್ ಡಿಕ್ರೀಸಸ್. ಅದೇ ರೀತಿಯಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡೌನ್ ದ ಗ್ರೂಪ್ ಡಿಕ್ರೀಸಸ್ ಬಿಕಾಸ್ ಸೈಜ್ ಇನ್ಕ್ರೀಸಸ್. ಓಕೆನಾ? ಸೊ ಇವೆರಡನ್ನೂ ಕೂಡ ಸಾಮಾನ್ಯವಾಗಿ ಕೇಳ್ತಾರೆ. ಏನಂತ ಕೇಳ್ತಾರೆ 2 ಮಾರ್ಕಿಗೆ? ಡಿಫೈನ್ ಎಲೆಕ್ಟ್ರೋನೆಗೆಟಿವಿಟಿ ಆ್ಯಂಡ್ ರೈಟ್ ದ ಟೆಂಡೆನ್ಸಿ ಅಲಾಂಗ್ ದ ಪೀರಿಯಡ್ ಅಂತ ಕೇಳ್ಬೋದು, ಅಥವಾ ರೈಟ್ ದ ಟೆಂಡೆನ್ಸಿ ಡೌನ್ ದ ಗ್ರೂಪ್ ಅಂತೇಳಿ ಪ್ರಶ್ನೆ ಕೇಳ್ಬೋದು. ಸೊ ಇವೆಷ್ಟನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಪ್ರಾಕ್ಟೀಸ್ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಓಕೆನಾ? ಸೊ ಈಗ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ, ಮುಂದಿನ ಪೀರಿಯಡನ್ನು ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.